ಹೇ ಗುರು, ಇವತ್ತು ನಮ್ಮ ಅಪ್ಪ ಅಮ್ಮ ಕಾಲ್ ಮಾಡಿದ್ರೆ ನಾನು 3 ತಿಂಗಳು ಊರಿಗೆ ಬರಲ್ಲ ಅಂತ ಹೇಳಿದ್ದಕ್ಕೆ ಫುಲ್ ಎಮೋಷನಲ್ ಆಗೋದ್ರು. ವ್ಲಾಗ್ ಮಸ್ತ್ ಆಗೈತೆ, ವಿಡಿಯೋ ಎಂಡ್ವರೆಗೂ ನೋಡಿ. ये चुप है। ये बाबूराव का स्टाइल है तुले। ಹೆಲೋ ಗುರು, ಅಸ್ಸಲಾಮ್ ಅಲೈಕುಮ್, ನಮಸ್ತೆ. ನಾನು ನಿಮ್ಮ ಪ್ರೀತಿ ಅಕ್ರಜ್ ಬ್ಲಾಗರ್. ಗಾಯ್ಸ್, ಇವತ್ತು ನಾವು ಬೆಳಗ್ಗೆ ಲೇಟ್ ಆಗಿ ಇಕ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಕಂಪ್ನಿ ಹತ್ರ ಹೊರಟ್ವಿ. ಮತ್ತೆ ಕಂಪ್ನಿ ಹತ್ರ ಬಂದ್ರೆ ಕರ್ನಾಟಕ ಫ್ಲಾಗ್ ಹಾಕಿದ್ರು ಗುರು. ಮತ್ತೆ ಅದನ್ನೆಲ್ಲ ನೋಡ್ಕೊಂಡು ಈ ಕಡೆ ನಮ್ಮ ಹುಡುಗರು ನೋಡಿದ್ರೆ ಅರ್ಧ ಜನ ಸ್ಲೀಪು, ಮತ್ತೆ ಅರ್ಧ ಜನ ಫೋನ್ ನೋಡ್ತಿದ್ರು. ನಾನ್ ಸರಿಯಾಗಿ ವೇಟ್ ಮಾಡ್ತಿದ್ದೆ. ಮತ್ತೆ ಎಲ್ಲರಿಗೂ ಫೈನಲಿ ಕಾದು 5 ಗಂಟೆಗೆ ಐಡಿ ಕಾರ್ಡ್ ಕೊಟ್ರು ಅಂತ ಖುಷಿಯಾಗಿ ನಾನು ಮತ್ತೆ ನಮ್ಮ ಹುಡುಗರೆಲ್ಲ ಸೇರಿ ರೂಮ್ ಕಡೆ ಹೊರಟ್ವಿ. ಮತ್ತೆ ಫೈನಲಿ ರೂಮ್ ಕಡೆ ಹೋಗುವಾಗ ನಮ್ಮ ಜ್ಞಾಪನ ಬಂತು, ಕೊಟ್ಟಿರೋ ಐಡಿ ಕಾರ್ಡ್ಗೆ ನಾಮಿನೇಷನ್ ಮಾಡಬೇಕಿತ್ತು ಅಂತ ನಾಮಿನೇಷನ್ ಮಾಡಿಸ್ಕೊಂಡು ಮತ್ತೆ ಆ ಕಡೆ ಇನ್ನ ನಮ್ಮ ಹುಡುಗರು ಆಗ್ತಿದ್ರು. ಮತ್ತೆ ನಮ್ಮ ಯಶು ನಾನು ಕ್ಲಿಪ್ ಹಿಡಿದ್ಬಿಟ್ಟು ರೂಮ್ ಕಡೆ ಹೊರಟ್ವಿ. ಮತ್ತೆ ನಾವೆಲ್ಲರೂ ಯಾಕೆ ಇಷ್ಟು ನಿಧಾನಕ್ಕೆ ಬರ್ತಿದ್ರು, ಅವ್ರು ಯಾಕೆ ಓಡಾಕ್ತಿದ್ದಾರೆ ಅಂದ್ರೆ ರೈಲ್ ಬರ್ತಿತ್ತು ಅಂತ ನೋಡಕ್ ಓಡಾಕ್ತಿದ್ರು ಗುರು. ಮತ್ತೆ ನಾನು ಬಿಡು ಹೋದ್ರಾಗ್ಲಿ ಅಂತ ನಿಧಾನಕ್ಕೆ ಹೋಗ್ತಿದ್ರು. ಅವ್ರು ಹೋಗೋವರೆಗೂ ಟ್ರೈನೇ ಹೊರಟೋಗಿತ್ತು ಗುರು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮತ್ತೆ ಫೈನಲಿ ರೂಮ್ಗೆ ಹೋಗೋ ಅಷ್ಟೊತ್ತಿಗೆ 6 ಗಂಟೆ ಆಗಿತ್ತು ಅಂತ ಆಚೆ ಕಡೆ ಬಂದ್ಬಿಟ್ಟು ಟೀವು ಬಿಸ್ಕೆಟ್ ಹೊಡ್ಕೊಂಡು ಮತ್ತೆ ಅಲ್ಲಿಂದ ನಾವು ಡೈರೆಕ್ಟ್ ರೂಮ್ ಕಡೆ ಹೊರಟ್ವಿ. ಮತ್ತೆ ನೈಟ್ ಆಗಿತ್ತು ಅಂತ ನಾನು ಊಟ ಮಾಡ್ಕೊಂಡು ಆಚೆ ಕಡೆ ವಾಕಿಂಗ್ ಬಂದಿದ್ರೆ ನಮ್ಮ ಅಪ್ಪ ಅಮ್ಮ ಕಾಲ್ ಮಾಡಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಯಾವಾಗ ಊರಿಗೆ ಬರ್ತೀನಿ ಅಂದ್ರೆ 3 ತಿಂಗಳಾದ್ಮೇಲೆ ಬರ್ತೀನಿ ಅಂದಿದ್ದಕ್ಕೆ ಫುಲ್ ಎಮೋಷನಲ್ ಆಗೋದ್ರು. ಮತ್ತೆ ಅವ್ರನ್ನ ಮಾತಾಡ್ಸ್ಕೊಂಡು ರೂಮಿಗೆ ಬಂದ್ರೆ ಇಲ್ಲೇ ನಮ್ಮ ಹುಡುಗರು ಅವಾಗಲೇ ಅವ್ರ ಆಟೋಗಳು ಸ್ಟಾರ್ಟ್ ಮಾಡಿದ್ರು. ಇವತ್ತಿನ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಮತ್ತೆ ನನ್ನ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ರಿ ರೇ ದೊಡ್ಡಬಳ್ಳಾಪುರ ಜನತೆ.